ನಿಮಗೆ ಇಲ್ಲಿ 90,000 ಇಂದ ಹಿಡಿದು 19 ಲಕ್ಷದವರೆಗೂ ಕೂಡ ಕಾರ್ಗಳು ಸಿಗುತ್ತೆ. ಫ್ರೆಶ್ FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. 90,000 ರೂಪಾಯಿ ಫೈನಲ್ ಆಗಿ ಮಾಡ್ಕೊಡ್ತೀವಿ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಇದಕ್ಕೆ? ಸರ್ 1 ಲಕ್ಷ ಹೇಳ್ತಿದೀವಿ, ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. ಸರ್ 5,35,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಓಕೆ, ಬೆಸ್ಟ್ ಪ್ರೈಸ್ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. 5,35 10,000 ಆಸ್ಕಿಂಗ್ ಪ್ರೈಸ್ ಇದೆ. 2 ಲಕ್ಷ ರೂಪಾಯಿ ಬಂದ್ರೆ ಫೈನಲ್ ಆಗಿ ಕೊಟ್ಬಿಡ್ತೀವಿ. 2 ಲಕ್ಷಕ್ಕೆ ನಿಮಗೆ ಮಾರುತಿ ಸುಜುಕಿ ಸ್ವಿಫ್ಟ್ ಡೀಸೆಲ್ ವೇರಿಯಂಟ್ ಸಿಗುತ್ತೆ. 2,85,000 ಆಸ್ಕಿಂಗ್ ಪ್ರೈಸ್ ಇದೆ ಸರ್. 285. ಸರ್ 1,25,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. 5,10,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಸೈಡ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ, 5,10,000 ಅಂದ್ರೆ 5,10,000 ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 3,25,000 ಆಸ್ಕಿಂಗ್ ಪ್ರೈಸ್. ಕಡಿಮೆ ಬಜೆಟ್ ಅಲ್ಲಿ ಮಾರುತಿ ಸುಜುಕಿ 800 ಎಂತ ಪ್ರೈಸಿಂಗ್ ಅಲ್ಲಿ ಇರುತ್ತೆ ಅಂದ್ರೆ ಎಲ್ಲರೂ ಫೋನ್ ಮಾಡಬೇಕು ಅಂತ ಒಂದು ಪ್ರೈಸಿಂಗ್ ಅಲ್ಲಿ ಇರುತ್ತೆ. ಮಾಡಲು ಸರ್ 98 ಮಾಡಲ್ ಇದು. ಪ್ರೈಸ್ ಸರ್ 39,000 ರೂಪಾಯಿ ಕೊಡ್ತೀವಿ ನೋಡಿ ಸರ್. ಓಕೆ, 39,000 39,000 ರೂಪಾಯಿಗೆ ಮಾರುತಿ ಸುಜುಕಿ 800. ಮೈಸೂರಲ್ಲಿರುವಂಥ ಕಾರ್ ಝೋನ್ಗೆ ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ. ನಿಮಗೆ ಇಲ್ಲಿ 90,000 ಇಂದ ಹಿಡಿದು 19 ಲಕ್ಷದವರೆಗೂ ಕೂಡ ಕಾರ್ಗಳು ಸಿಗುತ್ತೆ. ಸರ್ ಇದೆಲ್ಲ ಸ್ಕ್ರಾಪ್ ಗಾಡಿ ಸರ್, ಬೇಡ ಅನ್ನೋರಿಗೆ ಮಾಡೆಲ್ ಗಾಡಿಗಳು ಕೂಡ ಒಳಗಡೆ ಇರುತ್ತೆ, ಅದನ್ನು ಕೂಡ ತೋರಿಸ್ತೀವಿ. ಸರ್ ನಮಗೆ ಕಡಿಮೆ ಬಜೆಟಲ್ಲಿ ಕಡಿಮೆ ಮಾಡಲ್ ಇದ್ರೂ ಪರವಾಗಿಲ್ಲ, ಕಡಿಮೆ ಪ್ರೈಸಲ್ಲಿ ಬೇಕು ಅನ್ನೋರಿಗೆ ಅದು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಫಸ್ಟ್ ಕಾರು ಸೊ ನೀವು ನೋಡ್ತಾ ಇರ್ಬೋದು, ಇಂಡಿಕಾಯಿಂದ ನಾವು ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಟಾಟಾ ಇಂಡಿಕಾ ಗಾಡಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಂಡೀಷನಲ್ಲಿ ಇರುತ್ತೆ ಅಂತ. ಮಾಡಲು ಸರ್ ಇದು 2007 ಮಾಡಲ್ ಇದು. ಇಂಡಿಕಾ ವಿಸ್ಟಾ V2. ಹೌದು, ಓನರ್ ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್. ಪೆಟ್ರೋಲ್ ಡೀಸೆಲ್ ಇದು? ಡೀಸೆಲ್ ವೇರಿಯಂಟ್. ಡೀಸೆಲ್ 20+ ಮೈಲೇಜ್ ಬರುತ್ತೆ. ಓಡಿರೋದು ಸರ್ ಓಡಿದೆ 1 ಲಕ್ಷ ಚಿಲ್ಲರೆ ಓಡಿದೆ. ಓಕೆ, 1 ಲ್ಯಾಕ್ ಚೇಂಜ್ ಕಿಲೋಮೀಟರ್ ಓಡಿರುತ್ತೆ. ಪ್ರೈಸು ಸರ್ ಫ್ರೆಶ್ FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. 90,000 ರೂಪಾಯಿ ಫೈನಲ್ ಆಗಿ ಮಾಡ್ಕೊಡ್ತೀವಿ ಸರ್. 90,000 90,000 ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ. ಸೊ ಇದು ನಿಮಗೆ ಇಲ್ಲಿಂದ ಲೋ ಬಜೆಟ್ ಸ್ಟಾರ್ಟ್ ಆಗುವಂಥದ್ದು. ಸೊ ಇದು ಬಿಟ್ಟು ಇನ್ನೂ ಲೋ ಬಜೆಟ್ಗಳು ತುಂಬಾನೇ ಇರುತ್ತೆ, ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಸರ್ 1 ಬೈ 1 ಸ್ಟಾರ್ಟ್ ಮಾಡ್ಕೊಂಡು ನೋಡ್ಬಿಡೋಣ. ಅದು ಸರ್ ಗಾಡಿ ಇದು. ಸರಿ, ಗಾಡಿ ಅದು ಇಂಡಿಗೋ. ಹೌದು. ಓಕೆ, ಮಾಡಲು ಸರ್ 2006 ಮಾಡಲ್ ಇದು. 2006ನೇ ಮಾಡಲು. ಓನರ್ ಸರ್ ಓನರ್ 3 ಆಗಿದೆ. ಓಕೆ, ಥರ್ಡ್ ಓನರ್. ಓಡಿರೋದು ಸರ್ ಓಡಿದೆ 1 ಲಕ್ಷ ಚಿಲ್ಲರೆ ಓಡಿದೆ. ಪೆಟ್ರೋಲ್ ಡೀಸೆಲ್ ಇದು? ಸರ್ ಡೀಸೆಲ್ ವೇರಿಯಂಟ್. ಇದು ಕೂಡ 18-20+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಇದಕ್ಕೆ? ಸರ್ 1 ಲಕ್ಷ ಹೇಳ್ತಿದೀವಿ, ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. 1 ಲಕ್ಷ. ಓಕೆ, 1 ಲ್ಯಾಕ್ಸ್ ಹೇಳ್ತಿದ್ದಾರೆ ನಿಮ್ಗೆ, ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ, ಒಳ್ಳೆ ಪ್ರೈಸ್ಗೆ ನಿಮ್ಗೆ ಇದು ಕೂಡ ಕ್ಲೋಸ್ ಆಗುತ್ತೆ. ಝೆನ್ ಎಸ್ಟಿಲೋ VXA ಅಂದರೆ ಪೆಟ್ರೋಲಲ್ಲಿ ನಿಮಗೆ ಇದು ಆ ಟೈಮಲ್ಲಿ ಟಾಪ್ ಎಂಡ್, ಬ್ಯಾಕ್ ವೈಪರ್, ಡಿಫಾಗರ್, ಪವರ್ ಸ್ಟೇರಿಂಗು, AC ಸಿಸ್ಟಮು, ಪವರ್ ವಿಂಡೋ ಎಲ್ಲನೂ ಕೂಡ ಬರುವಂಥದ್ದು. KA17 ರಿಜಿಸ್ಟರ್ಡ್ ವೆಹಿಕಲ್. ಮಾಡಲು ಸರ್ ಇದು? ಸರ್ 2010 ಮಾಡಲು, ಸೆಕೆಂಡ್ ಓನರ್ ಗಾಡಿ ಇದು. ಓಕೆ, 2010, 2 ಮಾಲೀಕರು. ಓಡಿರೋದು ಸರ್ 1 ಲಕ್ಷ ಓಡಿದೆ. ಪ್ರೈಸು ಸರ್ 1,65,000 ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. ಓಕೆ, 1,65,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಪ್ರೈಸ್ ಆಗಿ ಅನ್ನೋರು ಬಂದು ಒಂದ್ಸಲ ಮಾತಾಡಿದ್ರೆ ಮಾತ್ರ ನಿಮಗೆ ಫೈನಲ್ ಪ್ರೈಸು ತಿಳಿಯುವಂಥದ್ದು. ಸೊ ಅಲ್ಲಿವರೆಗೂ ನೀವು ಫೈನಲ್ ಪ್ರೈಸು ಡಿಸ್ಕ್ಲೋಸ್ ಆಗಲ್ಲ. ಸೊ ಬಂದು ಮಾತಾಡಿ, ಒಳ್ಳೆ ಪ್ರೈಸ್ಗೆ ಇದು ಕೂಡ ಆಗುತ್ತೆ. 16+ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಜೊತೆಗೆ Volkswagen Polo ರೆಡ್ ಕಲರಲ್ಲಿ ಇರುತ್ತೆ. KA45 ಅಂದರೆ ಹುಣಸೂರು ಪಾಸಿಂಗ್ ವೆಹಿಕಲ್. ಬ್ಯಾಕ್ ವೈಫರ್, ಡಿಫಾಗರು, ಅಲೋವಿಲ್ಸು, ಪವರ್ ಸ್ಟೇರಿಂಗು, AC ಸಿಸ್ಟಮ್, ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಬರುವಂಥದ್ದು. ಮಾಡಲ್ ಇದು? ಸರ್ 2018 ಮಾಡಲದು. 2018ನೇ ಮಾಡಲು. ಓನರು ಸಿಂಗಲ್ ಓನರು. ಓಡಿರೋದು ಪೆಟ್ರೋಲ್ ವೇರಿಯಂಟ್. ಹಾಂ, ಎಷ್ಟು ಓಡಿದೆ ಇದು? 60,000 ಓಡಿದೆ. ಪ್ರೈಸು ಸರ್ 5,35,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಓಕೆ, ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. 5,35 5,35,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. 4.5 ಲಕ್ಷ ಮೇಲೆ ನಿಮಗೆ ಲೋನು ಕೂಡ ಆಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. ಲೋನ್ ಅಮೌಂಟ್ ಜಾಸ್ತಿ ಬೇಕು ಅಂದಾಗ ಇನ್ಸೂರೆನ್ಸ್ನ ನೀವು ಅಪ್ಗ್ರೇಡ್ ಮಾಡಬೇಕಾಗುತ್ತೆ. ಅಂದರೆ ಇನ್ಸೂರೆನ್ಸಲ್ಲಿ ನಿಮಗೆ IDVI ಅಂತ ಬರುತ್ತೆ, ಇನ್ಸೂರ್ಡ್ ಡಿಕ್ಲೇರ್ಡ್ ವ್ಯಾಲ್ಯೂ ಅಂತ. ಸೊ ಅದನ್ನು ನೀವು ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಜಾಸ್ತಿ ಅಮೌಂಟ್ಗೆ ಲೋನು ಕೂಡ ಆಗುತ್ತೆ. ಬಟ್ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕಾಗುತ್ತೆ. ಜೊತೆಗೆ ಮಾರುತಿ ಸುಜುಕಿಲಿ ಹೈ ಡಿಮ್ಯಾಂಡ್ ಗಾಡಿ ಮಾರುತಿ ಸುಜುಕಿ ರೀಡ್ಸ್ KA55 ಅಂದರೆ ಲೋಕಲ್ ಮೈಸೂರು ಪಾಸಿಂಗು. ಬಂಪರಲ್ಲಿ ಸಣ್ಣ ಪುಟ್ಟ ಇದು ಸ್ಕ್ರಾಚಸ್, ಡೆಂಟ್ ಎಲ್ಲ ಆಗಿರುತ್ತೆ. ಸೊ ಇದೆಲ್ಲನೂ ಕೂಡ ನೀವು ಕಡಿಮೆ ಬಜೆಟಲ್ಲಿ ಫಿಕ್ಸ್ ಮಾಡ್ಕೋಬೋದು. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. VXA VDI ಇದು? ಸರ್ ಇದು VXA ಪೆಟ್ರೋಲ್ ವೇರಿಯಂಟ್. ಓಕೆ, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುತ್ತೆ. 16-18+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲ್ ಇದು? 2010 ಮಾಡಲು, ಸೆಕೆಂಡ್ ಓನರ್ ಆಗಿದೆ ಗಾಡಿ. ಓಕೆ, ಓಡಿರೋದು? ಸರ್ ಓಡಿದೆ 45,000 ಏನೋ ಓಡಿದೆ. ಪ್ರೈಸು 2,85,000 ಆಸ್ಕಿಂಗ್ ಪ್ರೈಸ್ ಇದೆ ಸರ್. 285. ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. ಓಕೆ, 2,85,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಪ್ರತಿಯೊಂದು ಕಾರ್ಗೂ ಕೂಡ ನಿಮಗೆ 80% ಮೇಲೆ ನೀವು ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ಅದೆಲ್ಲನೂ ಕೂಡ ಮಾಡೆಲ್ ಗಾಡಿ ಇರಬೇಕು. 2012+ 11+ ಸರ್ ಲೋನ್ ಆಗೋದು? ಸರ್ 2012+ ಈಗ. ಓಕೆ, 2012 ಮಾಡೆಲ್ ಮೇಲೆ ನೀವು ಯಾವ ಗಾಡಿ ತೊಗೊಂಡ್ರು ಕೂಡ ನಿಮಗೆ ಲೋನ್ ಆಗುತ್ತೆ. ನೆಕ್ಸ್ಟ್ Hyundai i10 KA03 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ನಿಮಗೆ ಇಂಟೀರಿಯರ್ ಅಂತ ಹೇಳೋದಾದ್ರೆ ಇದರಲ್ಲಿ ನಿಮಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಪ್ರತಿಯೊಂದು ಕೂಡ ಇರುತ್ತೆ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಬರುತ್ತೆ. ಇದು ಬಂದು ನಿಮಗೆ ಆಟೋಮೆಟಿಕ್. ಇದು 15-16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲು ಸರ್ ಇದು? ಸರ್ 2010 ಮಾಡಲ್ ಇದು. ಓಕೆ, ಸೆಕೆಂಡ್ ಓನರ್ ಆಗಿದೆ ಗಾಡಿ. ಓಡಿರೋದು ಸರ್? ಸರ್ ಇದು 60,000+ ಓಡಿದೆ. ಪ್ರೈಸು 2 ಲಕ್ಷ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯೇಟ್ ಮಾಡ್ತೀವಿ. ಓಕೆ, 2 lakhs ಅಂದರೆ 2 ಲಕ್ಷಕ್ಕೆ ನಿಮಗೆ ಆಟೋಮೆಟಿಕ್ ಸಿಗುತ್ತೆ. ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಹೇಳ್ತಿರೋಂಥದ್ದು ಫೈನಲ್ ಪ್ರೈಸ್ ಆಗಿರೋದಿಲ್ಲ. ಬಂದು ಕೂತ್ಕೊಂಡು ಮಾತಾಡ್ರಿ. ಸೊ ಅವಾಗಲೇ ನಿಮಗೆ ಫೈನಲ್ ಪ್ರೈಸ್ ಗೊತ್ತಾಗುವಂಥದ್ದು.
ಸೊ ಒಳ್ಳೆ ಪ್ರೈಸ್ಗಿದ್ರೆ ಖಂಡಿತವಾಗಿ ನೀವು ಪರ್ಚೇಸ್ ಮಾಡ್ಬೋದು. ಓಡಿಸಿ ನೋಡಿ, ಕಂಡೀಷನ್ ಚೆನ್ನಾಗಿತ್ತಂದರೆ ನೀವು ಪ್ರೊಸೀಡ್ ಮಾಡಿ. ಮಾರುತಿ ಸುಜುಕಿ ಸ್ವಿಫ್ಟ್ VDI ಡೀಸೆಲ್ ವೇರಿಯಂಟ್ ಇದು. VDI ಅಲ್ಲ, ಇದು LDI. ನಿಮಗೆ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇಷ್ಟು ಕೂಡ ಇರುತ್ತೆ. 18-20+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. KA03 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲು ಸರ್ ಇದು ಸರ್ 2008 ಮಾಡಲ್ ಇದು. ಓಕೆ, 4th ಓನರ್ ಆಗಿದೆ. 4th ಓನರ್, 4 ಓನರ್ ಜಾಸ್ತಿ ಆಗಿರುತ್ತೆ. ಓಡಿರೋದು ಸರ್ ಸರ್ 1 ಲಕ್ಷ ಚಿಲ್ಲರೆ ಓಡಿದೆ. ಪ್ರೈಸ್ ಗಾಡಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಸರ್. 2,10,000 ಆಸ್ಕಿಂಗ್ ಪ್ರೈಸ್ ಇದೆ. 2 ಲಕ್ಷ ರೂಪಾಯಿ ಬಂದ್ರೆ ಫೈನಲ್ ಆಗಿ ಕೊಟ್ಬಿಡ್ತೀವಿ. 2 ಲಕ್ಷಕ್ಕೆ ನಿಮಗೆ ಮಾರುತಿ ಸುಜುಕಿ ಸ್ವಿಫ್ಟ್ ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಸೊ ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ಹ್ಯುಂಡೈ ವರ್ಣ ಡೀಸೆಲ್ ವೇರಿಯಂಟ್, ಅದು ಕೂಡ ನಿಮಗೆ K12 ಅಂದ್ರೆ ಯೋಧರ ನಾಡು, ನಮ್ಮ ಮಡಿಕೇರಿ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಮಾಡಲು ಸರ್ ಇದು ಸರ್ 2009 ಮಾಡಲು, ಸಿಂಗಲ್ ಓನರ್ ಆಗಿದೆ ಗಾಡಿ. ಓಡಿರೋದು ಸರ್ 85,000 ಓಡಿದೆ. ಓಕೆ, ಪ್ರೈಸು ಸರ್ 2,30,000 ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀವಿ ಸರ್. 2,30,000 ಗಾಡಿ ಇದು. ಓಕೆ, 2,30,000 ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಅದರಲ್ಲೂ ಕೂಡ ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕ್ಸಿದ್ದಾರೆ. ಇಂಟೀರಿಯರ್ ತೋರಿಸಿದ್ರೆ ವಿಡಿಯೋ ಲೆಂತ್ ಆಗುತ್ತೆ, ಅದಕ್ಕೋಸ್ಕರ ಅದು ಸ್ಕಿಪ್ ಮಾಡ್ತೀವಿ. ಇಂಟೀರಿಯರ್ದು ಫೋಟೋಸ್ ಬೇಕು ಅನ್ನೋ ನೀವು ಕಾಲ್ ಮಾಡಿದ್ರೆ ಸಾಕು, ನಿಮಗೆ ಅದರದ್ದು ಎಲ್ಲನೂ ಕೂಡ ಡೀಟೇಲ್ಸ್ ಆಗಿರ್ಬೋದು ಮತ್ತು ಇಮೇಜಸ್ ಎಲ್ಲನೂ ಕೂಡ ಕಳಿಸ್ಕೊಡ್ತಾರೆ. ಪ್ರೈಸು ಕೂಡ ಹೇಳಿದ್ದಾರೆ. ನಿಮಗೆ ಡೀಸೆಲ್ ಅದರಿಂದ 18-20+ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಹ್ಯುಂಡೈ ವರ್ಣ ಯಾರಾದರೂ ಲೋ ಬಜೆಟಲ್ಲಿ ನೋಡ್ತಾ ಇದ್ರೆ ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ಹ್ಯುಂಡೈ ಸ್ಯಾಂಟ್ರೋ K03 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಇದು ಕೂಡ ನೀವು ನೋಡ್ತಾ ಇರ್ಬೋದು. ಗಾಡಿ ಒಳ್ಳೆ ಕಂಡೀಷನಲ್ಲಿ ಇರುತ್ತೆ. ನಿಮಗೆ ಇದು ಜಿಂಗ್ ವೇರಿಯಂಟ್ JLS ಮಾಡಲು ಸರ್ ಇದು. ಸರ್ 2009 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಓಡಿರೋ ಸರ್ ಸರ್ ಎಷ್ಟು ಓಡಿರ್ಬೋದು ಇದು? 95,000 ಓಡಿದೆ. ಓಕೆ, 95,000 ಕಿಲೋಮೀಟರ್. ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇಷ್ಟು ಕೂಡ ಇರುತ್ತೆ. 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೈಸು ಸರ್ 1,95,000 ಆಸ್ಕಿಂಗ್ ಪ್ರೈಸ್ ಇದೆ. ಫ್ರೆಶ್ FC ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀವಿ, ಅದನ್ನು ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ, 1,95,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡ್ಬೋದು. ಸೊ ನೆಕ್ಸ್ಟ್ ಹ್ಯುಂಡೈ i20 K03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಟೈರ್ ಕಂಡೀಷನ್ ಕೂಡ ಚೆನ್ನಾಗೇ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಗಾಡಿ ಒಳ್ಳೆ ಕಂಡೀಷನ್ ಇರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು ಎಲ್ಲನೂ ಕೂಡ ಇರುತ್ತೆ. ಜೊತೆಗೆ ಸಿಂಗಲ್ ಏರ್ ಬ್ಯಾಗ್ ಅಂದರೆ ಒಂದು ಗಾಳಿ ಚೀಲ ಕೂಡ ಇರುತ್ತೆ. ಸ್ಪೋರ್ಟ್ಸ್ ಇದು ಸರ್. ಮ್ಯಾಗ್ನಾ ವೇರಿಯಂಟ್ ಇದು. CRD ಅಂದರೆ ಡೀಸೆಲ್ ಇಂಜಿನ್ ಜೊತೆ ಬರುವಂಥದ್ದು. 18-20+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲು ಇದು ಸರ್ 2012 ಸೆಕೆಂಡ್ ಓನರ್ ಗಾಡಿ. ಓಡಿರೋ ಸರ್ 1,30,000 ಓಡಿದೆ. ಪ್ರೈಸ್ ಏನಿದೆ? 3,25,000 ಆಸ್ಕಿಂಗ್ ಪ್ರೈಸ್ ಇದೆ. ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 325. ಓಕೆ, 2,25,000ಕ್ಕೆ ನಿಮಗೆ ಹ್ಯುಂಡೈ i20 ಅದು ಕೂಡ ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಇಂಟ್ರೆಸ್ಟ್ ಕರೆ ಮಾಡ್ಬೋದು. 325. ಓಕೆ, 3,25,000 ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಸೊ ದಯವಿಟ್ಟು ಕ್ಷಮೆ ಇರಲಿ. ನೆಕ್ಸ್ಟ್ ಸರ್ ಐಕಾನ್ ಮಾಡಲು ಸರ್ 2009 ಮಾಡಲು, ಸಿಂಗಲ್ ಓನರ್ ಗಾಡಿ. ಓಕೆ, 1,18,000 ಓಡಿದೆ. ಡೀಸೆಲ್ ವೇರಿಯಂಟು. ಓಕೆ, ಮೈಲೇಜ್ 18-20+ ಬರುತ್ತೆ ಹಾಗಾದ್ರೆ. ಹೌದು. ಓಕೆ, ಇದು ಓನರ್ ಎಷ್ಟಂದ್ರೆ ಸಿಂಗಲ್ ಓನರ್ ಗಾಡಿ. ಪ್ರೈಸ್ ಸರ್ 1,35,000 ರೂಪಾಯಿ ಕೊಡ್ತೀವಿ ನೋಡಿ ಸರ್. ಇದು 1,35,000. ಹೌದು, 1,35,000ಕ್ಕೆ ನಿಮಗೆ ಡೀಸೆಲ್ ಗಾಡಿ ಸಿಗುತ್ತೆ. ಅದು ಕೂಡ ಒಳ್ಳೆ ಕಂಡೀಷನಲ್ಲಿ ಇರೋಂಥದ್ದು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. ಸೀಟ್ ಕವರ್ ಸ್ವಲ್ಪ ಪೀಲ್ ಆಗಿರುತ್ತೆ. ಅದರಲ್ಲೂ ಕೂಡ ನೀವು ಕಡಿಮೆ ವೆಚ್ಚದಲ್ಲಿ ನೀವು ರೆಡಿ ಕೂಡ ಮಾಡಿಸ್ಕೋಬೋದು. ಫೋರ್ಡ್ ಫಿಯೆಸ್ಟಾ ವಿತ್ ABS ಇರುವಂಥದ್ದು. ಡ್ಯೂರೋಟಾರ್ಕ್ ಇಂಜಿನ್ ಜೊತೆ ಬರುತ್ತೆ. K09 ಅಂದರೆ ಲೋಕಲ್ ಮೈಸೂರು ಪಾಸಿಂಗ್ 1100 ವೆಹಿಕಲ್ ನಂಬರ್. ಅಲವಿಲ್ಸು, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಇರುವಂಥದ್ದು. ಮಾಡಲು ಸರ್ ಇದು ಸರ್ 2009 ಮಾಡಲು, ಸಿಂಗಲ್ ಓನರ್ ಗಾಡಿ ಇದು. ಓಕೆ, ಎಷ್ಟು ಓಡಿದೆ ಸರ್ ಇದು? ಸರ್ 1,18,000 ಓಡಿದೆ. 1,18,000 ಕಿಲೋಮೀಟರ್ ಡ್ರಿವನ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುತ್ತೆ. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 2 ಲಕ್ಷ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀವಿ ನೋಡಿ. ಓಕೆ, 2 lakhs ಅಂದರೆ 2 ಲಕ್ಷಕ್ಕೆ. ಇದು ಕೂಡ ಡೀಸೆಲ್ ವೇರಿಯಂಟೇ. ನಿಮಗೆ ಅಲ್ಲಿಗೆ ಡೀಸೆಲ್ ಗಾಡಿಗಳು ಯಾರಾದರೂ ಹುಡುಕ್ತಾ ಇದ್ರೆ ಕಡಿಮೆ ಬಜೆಟಲ್ಲಿ ವಿತಿನ್ 2 lakhs ಇವ್ರ ಹತ್ರ ತುಂಬಾ ಆಪ್ಷನ್ಸ್ ಇರುತ್ತೆ. ವಿತಿನ್ 3 lakhs ಹೋದಾಗ ಇನ್ನೂ ಜಾಸ್ತಿ ಆಪ್ಷನ್ಸ್ ಸಿಗುತ್ತೆ. ಸೊ ಬೇಕಾದ್ರೆ ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ಫೋರ್ಡ್ ಎಕೋಸ್ಪೋರ್ಟ್ಸ್ ಟೈಟಾನಿಯಂ ವೇರಿಯಂಟ್ TDC ಅಂದರೆ ಡೀಸೆಲ್ ಇಂಜಿನ್ ಜೊತೆ ಬರುತ್ತೆ. ಸ್ಟೆಪ್ನಿ ಟೈರ್ ಕಂಡೀಷನ್ ಚೆನ್ನಾಗಿದೆ. ಮತ್ತು ಆಲ್ಫಾ ಟೈರ್ಸ್ ಏನಿರುತ್ತೆ ಅದು ಕೂಡ ಒಳ್ಳೆ ಕಂಡೀಷನ್ ಇರುತ್ತೆ. K51 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ನಿಮಗೆ ಅಲವಿಲ್ಸ್ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುವಂಥ ಗಾಡಿ. ಇದು ಕೂಡ ಅಷ್ಟೇ. ನಿಮಗೆ ಆರಾಮಾಗಿ ನೀವು 20+ ಅಂದರೆ 20ಗಿಂತ ಹೆಚ್ಚಿನ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಪುಸ್ಟರ್ ಬಟನ್ ಇದೆ ಅಲ್ಲ ಇದರಲ್ಲಿ? ಹೌದು ಸರ್. ಓಕೆ, ಟೈಟಾನಿಯಂ ಪ್ಲಸ್ ಆಗಿದೆ. ಟೈಟಾನಿಯಂ ಪ್ಲಸ್ ಇದು. 6 ಏರ್ ಬ್ಯಾಗ್. ಹೌದು. ಓಕೆ, 6 or 4 ಬರುತ್ತೆ ಇದು? 6 ಏರ್ ಬ್ಯಾಗ್. ಓಕೆ, ಮಾಡಲ್ ಇದು ಸರ್ 2014 ಮಾಡಲು, ಸೆಕೆಂಡ್ ಓನರ್ ಆಗಿದೆ ಗಾಡಿ. ಓಕೆ, 1,30,000 ಚಿಲ್ಲರೆ ಓಡಿದೆ ಗಾಡಿ. 5,10,000 ಆಸ್ಕಿಂಗ್ ಪ್ರೈಸ್ ಇದೆ. ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. 5,10,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಇದಕ್ಕೂ ಅಷ್ಟೇ ನೀವು 4 ಲಕ್ಷ 4.25 ಲಕ್ಷ ಈ ಥರ ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಅದು ನಿಮಗೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಟಾಟಾ ನ್ಯಾನೋ. ಸೊ ನೀವು ನೋಡ್ತಾ ಇರ್ಬೋದು, ವಿತ್ ಅಲವಿಲ್ಸ್ ಇರುವಂಥ ಗಾಡಿ. K37 ರಿಜಿಸ್ಟರ್ಡ್ ವೆಹಿಕಲ್ ಇದು. ಟ್ವಿಸ್ಟಾ ಇದು? ನಾನು ಟ್ವಿಸ್ಟ್ ಸರ್. ಓಕೆ, ಮಾಡಲ್ ಇದು 2014 ಸೆಕೆಂಡ್ ಓನರ್ ಗಾಡಿ ಇದು. 2014 ಎರಡು ಮಾಲೀಕರಾಗಿರ್ತಾರೆ. ಓಡಿರೋದು ಸರ್ 44,000 ಓಡಿದೆ. ಓಕೆ, ಅಂದರೆ ಕಡಿಮೆ ಡ್ರಿವನ್. 44,000 ಲೆಸ್ ಡ್ರಿವನ್ ಅಂತಲೇ ಹೇಳ್ಬೋದು. ನಿಮಗೆ ಅಲವಿಲ್ಸ್ ಬರುತ್ತೆ. ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಪವರ್ ವಿಂಡೋಸು ಕೂಡ ಇರುತ್ತೆ. 20+ ಮೈಲೇಜ್ ಕೂಡ ಬರುತ್ತೆ. ಪ್ರೈಸು ಸರ್ 1,25,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. ಓಕೆ, 1,25,000 1,25,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ನ್ಯಾನೋಗೆ ಏನಾದರೂ ಲೋನ್ ಆಗುತ್ತಾ?
ಸರ್ ಇದಕ್ಕಾಗಲಿಲ್ಲ 15+ ಇದ್ರೆ ಮಾಡ್ಕೊಡ್ತೀವಿ. 15+ ಇದ್ರೆ ಓಕೆ. ನೆಕ್ಸ್ಟ್ ಸರ್ Hyundai i10 K04 ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲು ಸರ್ 2010 ಮಾಡಲ್ ಇದು. ಮ್ಯಾಗ್ನಾ 1.2 ಕಪ್ಪ ಇಂಜಿನ್ ಪೆಟ್ರೋಲ್ ಗಾಡಿ ಇದು. ಓನರು ಥರ್ಡ್ ಓನರ್ ಆಗಿದೆ. ಓಡಿರೋ ಸರ್ 79,000 ಓಡಿದೆ. ಓಕೆ. 79,000 ಕಿಲೋಮೀಟರ್ ಡ್ರಿವನ್. ಮ್ಯಾಗ್ನಾ ವೇರಿಯಂಟ್ ಅದರಿಂದ ಆಲ್ಫಾ ಪವರ್ ವಿಂಡೋ ಪವರ್ ಸ್ಟೀರಿಂಗ್ AC ಸಿಸ್ಟಮ್ ಕೂಡ ನಿಮ್ಗೆ ಇದ್ರಲ್ಲಿ ಬರುತ್ತೆ. 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೈಸು ಸರ್ 1,95,000 ರೂಪಾಯಿ ಕೊಡ್ತೀವಿ ನೋಡಿ ಸರ್. ಓಕೆ. 1,95,000 ನಿಮಗೆ ಈ ಗಾಡಿಗೆ ಪ್ರೈಸ್ ಹೇಳ್ತಿದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಆಗಿರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ. ನೆಕ್ಸ್ಟ್ ಡ್ರೈವರ್ ಕಂಫರ್ಟ್ ಮಾರುತಿ ಸುಜುಕಿ ವ್ಯಾಗನರ್. ಸೊ ನೀವು ನೋಡ್ತಾ ಇರ್ಬೋದು ಗಾಡಿ ಇದು ಕೂಡ ಎಕ್ಸಲೆಂಟ್ ಕಂಡೀಷನಲ್ಲಿ ಇರುವಂಥದ್ದು. ಈ ಬೆಂಗಳೂರು ರಿಜಿಸ್ಟರ್ಡ್ ಅಂದರೆ K53 ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲು ಸರ್ ಇದು ಸರ್ 2008 ಮಾಡಲು. ಓನರು 4th ಓನರ್ ಆಗಿದೆ. ಓಕೆ. 2008 4 ಮಾಲೀಕರಾಗಿರ್ತಾರೆ. VXA ಅಂದರೆ ಪೆಟ್ರೋಲ್ ಟಾಪ್ ಎಂಡು ಆಲ್ಫಾ ಪವರ್ ವಿಂಡೋ ಪವರ್ ಸ್ಟೀರಿಂಗ್ AC ಸಿಸ್ಟಮ್ ಜೊತೆ ಬರುತ್ತೆ. 15-16 ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. 16, 17, 18 ಎಲ್ಲ ಬರುತ್ತೆ. ನೀವು ಓಡಿಸೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 1,55,000 ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ. 1,55,000 ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ. ಒಳ್ಳೆ ಪ್ರೈಸ್ಗೆ ಅದು ಕೂಡ ಆಗುತ್ತೆ. ಸೊ ನೆಕ್ಸ್ಟ್ ಮತ್ತೊಂದು ವ್ಯಾಗನರ್. ಸೊ ನೀವು ನೋಡ್ತಾ ಇರ್ಬೋದು ಇದು ಕೂಡ K53 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಆಲ್ಫಾ ಪವರ್ ವಿಂಡೋ ಪವರ್ ಸ್ಟೀರಿಂಗ್ AC ಸಿಸ್ಟಮ್. ಮೈಲೇಜ್ ಆಸ್ ಯೂಶುವಲ್ 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. VXA ವೇರಿಯಂಟ್ ಇದು. ಮಾಡಲು ಸರ್ ಇದು ಸರ್ 2014 ಮಾಡಲು. ಸೆಕೆಂಡ್ ಓನರ್ ಆಗಿದೆ ಗಾಡಿ. ಓಕೆ. 1,00,000+ ಡ್ರಿವನ್ ಆಗಿದೆ. ಸರ್ 3,35,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. 335 3 lakhs ಮಾಡಲ್ ಇದು. ಓಕೆ. 14 ಮಾಡಲ್ 3 lakhs ಪ್ಲಸ್ ನೀವು 2.5 lakhs ಆಗುತ್ತಾ ಲೋನು? ಲೋನ್ ಹೋದ್ರೆ 2.5 lakhs ಆಗುತ್ತೆ ಸರ್. ಓಕೆ. 2.5 ಲಕ್ಷದವರೆಗೂ ಕೂಡ ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಬೇಕು ನಾವು ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ಮಾರುತಿ ಸುಜುಕಿ ಈಕೋ. ಮಾರ್ಕೆಟಲ್ಲಿ ತುಂಬಾ ಹೈ ಡಿಮ್ಯಾಂಡ್ ಇರುವಂಥ ಗಾಡಿಗಳಲ್ಲಿ ಒಂದು ಅಂತ ಹೇಳ್ಬೋದು. K41 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಇದು 7 ಸೀಟರ್ ಇದು. ಹೌದು ಸರ್ 7 ಸೀಟರ್. ಓಕೆ. 7 ಸೀಟರ್ ಗಾಡಿ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ವೈಟ್ ಕಲರ್ ವೆಹಿಕಲ್ ಇರುತ್ತೆ. ಇದು ಬಂದು ನಿಮಗೆ ಪ್ಯೂರ್ ಪೆಟ್ರೋಲ್ ಅಲ್ಲ ಇದು? ಹೌದು ಸರ್ ಪ್ಯೂರ್ ಪೆಟ್ರೋಲ್. ಓಕೆ. 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ವಲ್ಪ ಜನ 14 ಬರುತ್ತೆ ಅಂತಾರೆ, ಸ್ವಲ್ಪ ಜನ 17 ಬರುತ್ತೆ ಅಂತಾರೆ. ನೀವು ಹೇಗೆ ಓಡಿಸ್ತೀರಾ ಸೊ ಆ ಥರ ಮೈಲೇಜ್ ಸಿಗುತ್ತೆ. ಮಾಡಲ್ ಇದು ಸರ್ 2013 ಮಾಡಲು. ಸೆಕೆಂಡ್ ಓನರ್ ಆಗಿದೆ ಗಾಡಿ. ಓಡಿರೋದು ಸರ್ 70,000 ಓಡಿದೆ. 70,000. ಹೌದು. ಓಕೆ. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 3,25,000 ಆಸ್ಕಿಂಗ್ ಪ್ರೈಸ್ ಇದೆ. ಅದರಲ್ಲೂ ನೆಗೋಷಿಯೇಬಲ್ ಮಾಡ್ಕೊಡ್ತೀವಿ. 325 3.25 ಲಕ್ಷ ಅಂದರೆ 3,25,000 ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಲೋನು 2.5 ಮೇಲೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. 2 ಲಕ್ಷ 2.5 ಲಕ್ಷ ಈ ಥರ ಆಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಇನ್ಸೂರೆನ್ಸ್ ಡಿಕ್ಲೇರ್ಡ್ ವ್ಯಾಲ್ಯೂ ID ವ್ಯಾಲ್ಯೂ ಏನಿರುತ್ತೆ ಅದ್ರ ಮೇಲೂ ಕೂಡ ನಿಮಗೆ ಲೋನ್ ಆಗುತ್ತೆ. ಒಂದು ವೇಳೆ ನಿಮಗೆ ಜಾಸ್ತಿ ಲೋನ್ ಬೇಕಾದಾಗ ನಾನು ಹಿಂದೆ ಹೇಳ್ದಂಗೆ ID ವ್ಯಾಲ್ಯೂ ನೀವು ರೈಸ್ ಮಾಡಿ, ಅಂದರೆ ಇನ್ಸೂರೆನ್ಸ್ನ ನೀವು ಅಪ್ಗ್ರೇಡ್ ಮಾಡಿ ಮತ್ತೆ ನೀವು ಜಾಸ್ತಿ ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಯುವಕರ ಮನ ಗೆದ್ದ ಗಾಡಿಗಳಲ್ಲಿ ಇದು ಕೂಡ ಒಂದಂತ ಹೇಳ್ಬೋದು. ಚೆವ್ರೋಲೆಟ್ ಕ್ರೂಸ್ LTZ ಅಂದರೆ ನಿಮಗೆ ಕಂಪ್ಲೀಟ್ಲಿ ಟಾಪ್ ಎಂಡ್ K05 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಅದು ಕೂಡ ಡೀಸೆಲ್ ವೇರಿಯಂಟ್ ಇರುತ್ತೆ. ನಿಮ್ಗೆ ಇದರಲ್ಲಿ ಅಲವಿಲ್ಸ್ ಬರುತ್ತೆ ವಿತ್ ಸನ್ ರೂಫ್ ಅಂದರೆ ಸೂರ್ಯ ಚಾವಣಿ ಅಂತ ಏನು ಕರಿತೀವಿ ಅದು ಕೂಡ ಇರುತ್ತೆ. ಆಲ್ಫಾ ಪವರ್ ವಿಂಡೋ ಪವರ್ ಸ್ಟೀರಿಂಗ್ AC ಸಿಸ್ಟಮ್, ಸ್ಟೀರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುವಂಥ ಓವರ್ ಲೋಡೆಡ್ ಗಾಡಿ ಅಂತಲೇ ಹೇಳ್ಬೋದು. ಅಂದರೆ ಎಲ್ಲನೂ ಕೂಡ ಫೀಚರ್ ಲೋಡೆಡ್ ಗಾಡಿ ಇದಾಗಿರುತ್ತೆ. ಮೈಲೇಜ್ ಅಂತ ಹೇಳೋದಾದ್ರೆ ನೀವು 18+ ಅಂದರೆ 18ಗಿಂತ ಹೆಚ್ಚಿನ ಮೈಲೇಜ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಡೀಸೆಲ್ ವೇರಿಯಂಟ್ ಅದರಿಂದ. ಬಟ್ ನೀವು ಯಾವ ರೀತಿ ಟಾರ್ಕ್ ಯೂಸ್ ಮಾಡ್ತೀರಾ ಅಂದರೆ ಯಾವ ರೀತಿ ನೀವು ಆಕ್ಸಲರೇಷನ್ ಕೊಡ್ತೀರಾ ಸೊ ಅದ್ರ ಮೇಲೆ ನಿಮಗೆ ಮೈಲೇಜ್ ಕೂಡ ಡಿಪೆಂಡ್ ಇರುತ್ತೆ. ಮಾಡಲು ಸರ್ ಇದು ಸರ್ 2010 ಮಾಡಲ್ ಇದು. ಓಕೆ. 4th ಓನರ್ ಆಗಿದೆ ಗಾಡಿ. 10 4th ಓನರ್ 4th ಓನರ್ ಆಗಿರುತ್ತೆ. ಓಕೆ. ಎಷ್ಟು ಓಡಿದೆ ಸರ್ ಇದು? ಸರ್ 1,00,000+ ಓಡಿದೆ. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದು? ಸರ್ 2,80,000 ಆಸ್ಕಿಂಗ್ ಪ್ರೈಸ್ ಇದೆ. ಅದರಲ್ಲೂ ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. 285 2,85,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಸರ್ ನಂಗೆ ಓನರ್ ಅಕೌಂಟ್ ಇಲ್ಲ ಸರ್, ನಂಗೆ ಓಡಿಸೋಕ್ಕೆ ಒಳ್ಳೆ ಲಕ್ಸರಿ ಕಾರ್ ಬೇಕು, ಸನ್ ರೂಫ್ ಕೂಡ ಇರಬೇಕು, ಒಳ್ಳೆ ಸ್ಪೋರ್ಟಿ ವೆಹಿಕಲ್ ಬೇಕು ಅನ್ನೋರಿಗೆ ಇದು ಕೂಡ ನೀವು ಪ್ರಿಫರ್ ಮಾಡ್ಬೋದು. ನೋಡಿ ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ಮಾರುತಿ ಸುಜುಕಿ ಬಲೆನೋ ಅದು ಕೂಡ 1.2 ಆಲ್ಫಾ ವೇರಿಯಂಟ್ ಅಂದರೆ ಟಾಪ್ ಎಂಡು ಡೀಸೆಲು. ನಿಮ್ಗೆ ಇದರಲ್ಲಿ ಅಲವೆಲ್ಸ್ ಬರುತ್ತೆ. ಆಲ್ಫಾ ಪವರ್ ವಿಂಡೋ ಪವರ್ ಸ್ಟೀರಿಂಗ್ AC ಸಿಸ್ಟಮು, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲನೂ ಕೂಡ ಬರುತ್ತೆ. K14 ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲು ಸರ್ ಇದು ಸರ್ 2016 ಮಾಡಲು. ಸೆಕೆಂಡ್ ಓನರ್ ಆಗಿದೆ. ಓಕೆ. 80,000 ಡ್ರಿವನ್ ಆಗಿದೆ. ಸಾರಿ ಸರ್ 80,000 ಡ್ರಿವನ್ ಆಗಿದೆ. 80,000 ಕಿಲೋಮೀಟರ್ ಡ್ರಿವನ್. ಓಕೆ. ಪ್ರೈಸ್ 6 ಲಕ್ಷ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. 6 ಲಕ್ಷ ಜಾಸ್ತಿ ಐತಲ್ಲ ಸರ್, ಸೆಕೆಂಡ್ ಓನರ್ ಬೇರೆ ಆಗಿದೆ. ಸರ್ ಟಾಪ್ ಎಂಡ್ ವೆಹಿಕಲ್ ಅಲ್ವಾ, ಆಬ್ವಿಯಸ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀವಿ ಸರ್. ಏನೊಂದು 50,000 ಕಡಿಮೆ ಆಗುತ್ತಾ? ಟ್ರೈ ಮಾಡ್ಕೊಡ್ತೀನಿ. ಓಕೆ. ಸೊ ಬಂದು ಕೂತ್ಕೊಂಡು ಮಾತಾಡಿ, ನೆಗೋಷಿಯಬಲ್ ಆಗುತ್ತೆ. ಸೊ ತುಂಬ ಜನಕ್ಕೆ ಹೈ ಪ್ರೈಸ್ ಅಂತ ಅನ್ಸುತ್ತೆ, ಬಟ್ ಕಂಡೀಷನ್ ನೋಡಿ ತದನಂತರ ಓಡಿಸಿ ನೋಡಿದ್ರೆ ನಿಮಗೆ ಅದು ಕೂಡ ಟಾಪ್ ಎಂಡ್ ಡೀಸೆಲ್ ವೇರಿಯಂಟ್. ಡೀಸೆಲ್ ಈಗ ಮಾರ್ಕೆಟಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಡೀಲರ್ಗಳಿಗೆ ಕಡಿಮೆ ಪ್ರೈಸಲ್ಲಿ ಸಿಗ್ತಾಯಿಲ್ಲ. ಸೊ ಆ ಥರ ಆಗಿರೋದ್ರಿಂದ ಪ್ರೈಸ್ ಜಾಸ್ತಿ ಇರುತ್ತೆ. ಸೊ ನೋಡಿ ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ಸೊ ನೆಕ್ಸ್ಟ್ XUV 500 ಅದು ಕೂಡ K51 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ವಿತ್ ಅಲವೆಲ್ಸ್ ಬರುತ್ತೆ. ಆಲ್ಫಾ ಪವರ್ ವಿಂಡೋ ಪವರ್ ಸ್ಟೀರಿಂಗ್ AC ಸಿಸ್ಟಮು, ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಬರುತ್ತೆ. ಯಾಕಂದರೆ ಇದು ಬಂದು ನಿಮಗೆ ಟಾಪ್ ಎಂಡ್ W8 ಅಂದರೆ 8 ಗಾಳಿ ಚೀಲ ಬರುತ್ತೆ. ಬ್ಯಾಕ್ ವೈಫರ್ ಡಿಫಾಗರ್ ಬರುತ್ತೆ. ಮೈಲೇಜ್ 12+ ಅಂದರೆ 12ಗಿಂತ ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲು ಸರ್ ಇದು ಸರ್ 2014 ಮಾಡಲು. ಸೆಕೆಂಡ್ ಓನರ್ ಗಾಡಿ ಇದು. ಓಕೆ.
ಎಷ್ಟು ಹೊಡಿದೆ ಇದು? ಸರ್ 1,30,000 ರೂಪಾಯಿ 30,000 ಕಿಲೋಮೀಟರ್ ಓಡಿದೆ. ಓಕೆ, 1,30,000 ಅಂದ್ರೆ ಆಮೇಲೆ ಗಾಡಿನೇ ಅಂದ್ಬಿಟ್ಟು ಎತ್ಕೊಬಿಡ್ತಾರೆ ಕಸ್ಟಮರ್ಸ್. 1,30,000 ಅಂದ್ರೆ 1,30,000 ಕಿಲೋಮೀಟರ್ ಡ್ರಿವನ್ ಇರುತ್ತೆ. ಏನ್ ಹೇಳ್ತಾ ಇದೀರಾ ಪ್ರೈಸ್ ಇದಕ್ಕೆ? ಸರ್ 7,25,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಅದರಲ್ಲೂ ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. 725. 14 ಮಾಡಲು. ಓಕೆ, 14 ಮಾಡಲ್ ಒಂದು 6.5 6.75 ಆಗುತ್ತಾ? ಟ್ರೈ ಮಾಡ್ಕೊಡೋದಾ ಸರ್? ಓಕೆ, ಸೊ 7.25 ಲಕ್ಷ 7,25,000 ಹೇಳ್ತಿದ್ರೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ. 50,000 ಕಡಿಮೆ ಆಗ್ಬೋದು, 10,000 ಕಡಿಮೆ ಆಗ್ಬೋದು, ಅದು ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಇದೆಲ್ಲನೂ ಕೂಡ ಪಾರ್ಕ್ ಆ್ಯಂಡ್ ಸೇಲ್ ವೆಹಿಕಲ್ ಆದ್ರಿಂದ ಅವರು ಕೂಡ ಡಿಸೈಡ್ ಮಾಡಬೇಕಾಗುತ್ತೆ. ಸೊ ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ನೆಕ್ಸ್ಟು ಮಾರ್ಕೆಟಲ್ಲಿ ತುಂಬಾ ಹೈ ಡಿಮ್ಯಾಂಡ್ ಗಾಡಿಗಳಲ್ಲಿ ಒಂದಾದಂಥ ಮಾರುತಿ ಸುಜುಕಿ ಎರ್ಟಿಗಾ, ಅದು ಕೂಡ ನಿಮಗೆ ಟಾಪ್ ಎಂಡ್ ಡೀಸೆಲ್. ಇದು ಇಲ್ಲ ಸರ್, ಇದು VDI. LDI. ಓಕೆ, VDI ಅಂತ ಹಾಕಿದ್ರೆ VDI. ಓಕೆ, VDI ಮಿಡ್ ವೇರಿಯಂಟ್. ಬಟ್ ಇದರಲ್ಲಿ ಅಲವಿಲ್ಸು ಅವರು ಶೋರೂಮ್ ಇಂದ ಹಾಕ್ಸಿರೋದಾ ಇದು? ಹೌದು. ಓಕೆ, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. ಗಾಡಿ ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ನೀವೇನು ಕೂಡ ಸ್ಪೆಂಡ್ ಮಾಡೋದು ನೆಸೆಸಿಟಿ ಇರೋದಿಲ್ಲ. ಇಂಟೀರಿಯರ್ ಕೂಡ ನೀಟಾಗೇ ಇರುತ್ತೆ. 18-20+ ಅಂದ್ರೆ 18-20 ಮೈಲೇಜ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲು ಸರ್ ಇದು ಸರ್ 2014 ಮಾಡಲು. ಆನಿವರ್ಸರಿ ಎಡಿಷನ್ ಇದು. ಹೌದು, 1,30,000 ಓಡಿದೆ. ಓಕೆ, 3rd ಓನರ್ ಆಗಿದೆ. 5,10,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಸೈಡ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ, 5,10,000 ಅಂದ್ರೆ 5,10,000. ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ. 4.25 ಆಗ್ಬೋದು, 4.75 ಆಗ್ಬೋದು. ಇವ್ರಿಗೂ ಕೂಡ ಗೊತ್ತಿರಲ್ಲ, ಸೊ ನಮಗೂ ಕೂಡ ಗೊತ್ತಿರಲ್ಲ. ಬಂದು ಕೂತ್ಕೊಂಡು ಮಾತಾಡಿದಾಗ ನಿಮಗೆ ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ. ಲೋನು ಕೂಡ ಆಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ಸರ್ ನಮಗೆ ಬಲೆನೋ ಬೇಡ ಸರ್, ಬಲೆನೋ ಟೈಪಲ್ಲೇ ಇರಬೇಕು, ಬಟ್ ಬೇರೆ ಮೇಕರ್ಸ್ ಇರಬೇಕು ಅನ್ನೋರಿಗೆ ನೀವು ನೋಡ್ತಾ ಬೋದು. ಗ್ಲಾನ್ಸ ಕೂಡ ಇರುತ್ತೆ. K01 ಅಂದರೆ ಬ್ಯಾಂಗ್ಳೂರ್ ಇಸ್ಟೆಡ್ ವೆಹಿಕಲ್. ಡೈಮಂಡ್ ಕಟ್ ಅಲೋವೆಲ್ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮು ಎಲ್ಲನೂ ಕೂಡ ಇರುವಂಥ ಗಾಡಿ. ಇದು ಕೂಡ ಫುಲ್ಲಿ ಲೋಡೆಡ್. ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲನೂ ಕೂಡ ಬರುವಂಥದ್ದು. G ವೇರಿಯಂಟ್ ಇದು. ಪೆಟ್ರೋಲ್ ಅಲ್ಲ ಇದು? ಹೌದು ಸರ್, ಮಾಡಲ್ ಇದು. ಸರ್ 2019 ಮಾಡಲು. ಓನರು ಸರ್ ಸಿಂಗಲ್ ಓನರು. ಎಷ್ಟು ಓಡಿದೆ ಸರ್ ಇದು? ಸರ್ 79,000 ಓಡಿದೆ. ಓಕೆ, 79,000 ಕಿಲೋಮೀಟರ್ ಡ್ರಿವನ್. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್, ಸ್ಟೀರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಏರ್ ಬ್ಯಾಗ್, ABS, ಪುಷ್ ಸ್ಟಾರ್ಟ್ ಬಟನ್, ಮಿರರ್ ಅಡ್ಜಸ್ಟ್ಮೆಂಟು ಪ್ರತಿಯೊಂದು ಕೂಡ ಇರುವಂಥ ಫೀಚರ್ಸ್ ಲೋಡೆಡ್ ಗಾಡಿ ಅಂತಲೇ ಹೇಳ್ಬೋದು. ಮೈಲೇಜ್ ನಿಮಗೆ 17-18+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಪೆಟ್ರೋಲ್ ವೇರಿಯಂಟ್ ಆದರೂ ಕೂಡ. ಮತ್ತೆ ಬಿಲ್ಡ್ ಕ್ವಾಲಿಟಿಲಿ ಕಾಂಪ್ರಮೈಸ್ ಇರೋದಿಲ್ಲ. ಸೊ ನಿಮಗೆ ಗೊತ್ತು. ಸೊ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ವಿತ್ ನಿಮಗೆ ಅಲಾರಾಮ್ ಕೂಡ ಇದರಲ್ಲಿ ಇರುತ್ತೆ. ಸ್ಟಾರ್ಟ್ ಮಾಡೋದು. ಓಕೆ, ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ 6,95,000 ಆಸ್ಕಿಂಗ್ ಪ್ರೈಸ್ ಇದೆ. ಅದರಲ್ಲೂ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. 695. ಹೌದು, 6,95,000. 19 ಮಾಡಲು. 19 ಮಾಡಲ್ಲ. ಎಷ್ಟೊಳಗಡೆ ಆಗುತ್ತೆ ಸರ್? ಒಂದು 6.25, 6.60. ಸರ್ ಬನ್ನಿ, ಇದು ಆಲ್ಮೋಸ್ಟ್ 7.5 ಮಾರ್ಕೆಟ್ ನಡೀತಾ ಇದೆ. ಓಕೆ, ನಾವೇ ಕಮ್ಮಿ ಹೇಳ್ತಾ ಇರೋದು. ಅದರಲ್ಲೂ ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀವಿ ಸರ್ ಇದು. ಓಕೆ, 7.5 ಲಕ್ಷ ಮಾರ್ಕೆಟ್ ಪ್ರೈಸ್ ಇದೆ ಸರ್. ನಾವು ಹೇಳ್ತಿರೋದೇ ಕಡಿಮೆ. ಸೊ ಬನ್ನಿ ಸರ್, ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ನೆಕ್ಸ್ಟು ಮತ್ತೊಂದು ಮಾರುತಿ ಸುಜುಕಿ ಬಲೆನೋ. ಸೊ ನೀವು ನೋಡ್ತಾ ಬೋದು. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಬರುತ್ತೆ. K50 ಅಂದರೆ ಬ್ಯಾಂಗ್ಳೂರ್ ಇಸ್ಟೆಡ್ ವೆಹಿಕಲ್ ಇದು. ನಿಮಗೆ ಟೈರ್ ಕಂಡೀಷನ್ ಕೂಡ ಚೆನ್ನಾಗೇ ಇರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮು, ಏರ್ ಬ್ಯಾಗು, ABS ಪ್ರತಿಯೊಂದು ಕೂಡ ಇರುವಂಥ ಗಾಡಿ ಇದು. ಮಾಡಲು ಸರ್ ಇದು? ಸರ್ 2018 ಮಾಡಲ್ ಇದು. 18 ಡೆಲ್ಟಾನಾ ಇದು? ಡೆಲ್ಟಾ ವೇರಿಯಂಟು. ಓಕೆ, ಓನರು? ಸಿಂಗಲ್ ಓನರು. ಓಡಿರೋ ಸರ್? 79,000 ಓಡಿದೆ. ಓಕೆ, 79,000 ಕಿಲೋಮೀಟರ್ ಡ್ರಿವನ್. ಪೆಟ್ರೋಲ್ ಅಲ್ಲ ಇದು? ಹೌದು, ಪೆಟ್ರೋಲ್ ವೇರಿಯಂಟ್. ಓಕೆ, ಆದರೂ ಕೂಡ ನಿಮಗೆ 18+ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್? ಸರ್ 6,15 ಲಕ್ಷ ಹೇಳ್ತಾ ಇದ್ದಾರೆ. ಸೈಡ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ, 6.25 ಲಕ್ಷ ಅಂದರೆ 6,25,000. 6,25,000 ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. 5-5.5 ಲಕ್ಷ ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಕಡಿಮೆ ಡೌನ್ ಪೇಮೆಂಟಲ್ಲಿ ನೀವೇನಾದ್ರೂ ಮಾರುತಿ ಸುಜುಕಿ ಗಾಡಿ ಬೇಕಾದ್ರೆ ಖಂಡಿತವಾಗಿ ಇದನ್ನು ಪ್ರಿಫರ್ ಮಾಡ್ಬೋದು. ಜಾಸ್ತಿ ಲೋನ್ ಬೇಕು ಅಂದಾಗ ಹಿಂದೆ ಹೇಳ್ದಂಗೆ ID ವ್ಯಾಲ್ಯೂನ ರೈಸ್ ಮಾಡ್ಕೊಂಡು ನೀವು ಜಾಸ್ತಿ ಲೋನು ಕೂಡ ನೀವು ಪಡಿಬೋದು. ಸೊ ನೀವು ನೋಡ್ತಾ ಬೋದು, ಬೆಂಜು ಕೂಡ ಇರುತ್ತೆ. ನಾನು ಹಿಂದೆ ಹೇಳ್ದಂಗೆ. ಸೊ ಆ ಬೆಂಜು ನಾವು ಡೀಟೇಲ್ಸ್ನ ತದನಂತರ ತಿಳಿಸ್ಕೊಡ್ತೀವಿ. ಫಸ್ಟ್ ಒಂದು ಲೋ ಬಜೆಟ್ ಗಾಡಿಗಳನ್ನ ಮುಗಿಸ್ಕೊಳ್ಳೋಣ. ಸೊ ಮತ್ತೊಂದು ಮಾರುತಿ ಸುಜುಕಿ ಈಕೋ K09 ಅಂದರೆ ಲೋಕಲ್ ಮೈಸೂರು ಪಾಸಿಂಗ್ ವೆಹಿಕಲ್ ಇದಾಗಿರುತ್ತೆ. ಇದು ಬಂದು ನಿಮಗೆ 7 ಸೀಟರ್. ಇದು ಏನು ಸರ್ ಇದು? 5 ಸೀಟರ್ ಸರ್ ಇದು. 5 ಸೀಟರ್ನ ಹಿಂದೆ ಬೇಬಿ ಸೀಟರ್ ವೆಹಿಕಲ್. ನಾನ್ AC ಮಾಡಲು. ಸರ್ 2020 ಮಾಡಲ್ ಇದು. ಓಕೆ, ಓನರು? ಸೆಕೆಂಡ್ ಓನರು. ಎಷ್ಟು ಓಡಿದೆ ಇದು? ಸರ್ 45,000 ಓಡಿದೆ. ಓಕೆ, 45,000 ಕಿಲೋಮೀಟರ್ ಓಡಿರುತ್ತೆ. ಇದು ಬಂದು ನಿಮಗೆ 5 ಸೀಟರ್ ಬಟ್ 7 ಸೀಟರ್ ಮಾಡಿದ್ದಾರೆ. ಅಂದರೆ ಹಿಂದೆ 2 ಬೇಬಿ ಸೀಟರ್ಸ್ ಕೂಡ ಹಾಕಿದ್ದಾರೆ. ಸೊ ಅದು ಕೂಡ ತುಂಬ ಜನಕ್ಕೆ ಯೂಸ್ ಆಗೇ ಆಗುತ್ತೆ. ಸೊ ಮೈಲೇಜ್ ಎಲ್ಲ ನೀವು 15-16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಯಾವ ರೀತಿ ಓಡಿಸ್ತಾರೆ ಆ ಥರ ನಿಮಗೆ ಡಿಪೆಂಡ್ ಆಗಿರುತ್ತೆ. ಟೈರ್ ಕಂಡೀಷನ್ ಎಲ್ಲ ನೀವು ನೋಡ್ತಾ ಬೋದು. ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲೇ ಇರುತ್ತೆ. ನೀವೇನು ಕೂಡ ಚೇಂಜ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಸೊ ಇದು ಕೂಡ ಒಂದು ಆಡೆಡ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಪ್ರೈಸ್ ಏನು ಹೇಳ್ತಾ ಇದ್ದಾರೆ? 4.5 ಲಕ್ಷ ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ, 4,50,000. 4,50,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ, ಒಳ್ಳೆ ಪ್ರೈಸ್ಗೆ ಆಗುತ್ತೆ. ಲೋನ್ ಅಂತ ಹೇಳಿದ್ರೆ ನೀವು 3-3.5 ಲಕ್ಷ, 3.25 ಲಕ್ಷ, ಕೆಲವೊಂದು ಸಲ 2-3 ಲಕ್ಷ ಈ ಥರ ಕೂಡ ಆಗುತ್ತೆ. ಏನಪ್ಪ ಅಂದರೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಮಾರುತಿ ಸುಜುಕಿ ಸೆಲೆರಿಯೋ. ಸೊ ನೀವು ನೋಡ್ತಾ ಇರ್ಬೋದು. ಇದು ಬಂದು ನಿಮಗೆ K10 ಅಂದರೆ ಚಾಮರಾಜನಗರ ರಿಜಿಸ್ಟರ್ಡ್ ವೆಹಿಕಲ್ ಇದು. ಟೈರ್ ಕಂಡೀಷನ್ ಕೂಡ ಚೆನ್ನಾಗೇ ಇರುತ್ತೆ. ಸೊ ಮಾಡಲು ಸರ್ ಇದು? ಸರ್ 2015 ಮಾಡಲು. ಸಿಂಗಲ್ ಓನರ್ ಆಗಿದೆ ಗಾಡಿ. ಓಕೆ, 2015 ಏಕಮಾಲಿಕರ ಗಾಡಿ. ಇದು ಬಂದು ನಿಮಗೆ ಆಟೋಮೆಟಿಕ್ ಅಂದರೆ ಮ್ಯಾನ್ಯುಯಲ್ ಇರೋದಿಲ್ಲ, ಆಟೋಮೆಟಿಕ್. 15+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸಾರಿ 16+ ಬರುತ್ತೆ ನಿಮಗೆ ಇದರಲ್ಲಿ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಇಷ್ಟು ಕೂಡ ಇರುತ್ತೆ.
ಎಷ್ಟು ಓಡಿದೆ ಸರ್ ಇದು? ಸರ್ 1 lakh ಪ್ಲಸ್ ಡ್ರಿವನ್ ಆಗಿದೆ. ಹಾಂ, ಪ್ರೈಸ್ ಗಾಡಿ ಭಾಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ ಸರ್ 3,45,000 ಆಸ್ಕಿಂಗ್ ಪ್ರೈಸ್ ಇದೆ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ, 3,45,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್, ಗ್ಲಾಸ್ ಹೊಡೆದಾಗಿರುತ್ತೆ. ಸೊ ಇದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ, ಯಾಕಂದ್ರೆ ಬಂದಮೇಲೆ ನೋಡ್ಬಿಟ್ಟು ಸರ್ ಗ್ಲಾಸ್ ಹೊಡೆದಾಗಿತ್ತು ನೀವು ಹೇಳಿಲ್ಲ ಅಂತ ಹೇಳ್ಬಿಡಿ. ಸೊ ಗ್ಲಾಸ್ ಕೂಡ ಹೊಡೆದಾಗಿರುತ್ತೆ, ಅದನ್ನೆಲ್ಲ ಕೂಡ ನೀವು ಫಿಕ್ಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ Hyundai i20, ಸೊ K55 ಅಂದರೆ ಇದು ಕೂಡ ಲೋಕಲ್ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್. ಇದು ಮ್ಯಾಗ್ನಾನ ಇದು? ಹೌದು ಸರ್, ಮ್ಯಾಗ್ನಾ ಡೀಸೆಲ್ ವೇರಿಯಂಟ್. ಓಕೆ, ಮ್ಯಾಗ್ನಾ ಡೀಸೆಲ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಇವೆಲ್ಲವೂ ಕೂಡ ಇರುವಂಥದ್ದು. 20+ ಮೈಲೇಜ್ ಕೂಡ ಬರುತ್ತೆ. ಸ್ವಲ್ಪ ಜನ ಸರ್ ಆಲ್ಫಾ ಪವರ್ ವಿಂಡೋ ಅದೆಲ್ಲ ಹೇಳೇ ಬಿಡಿ ಸರ್ ಅಂತ ಹೇಳ್ತಾರೆ, ಬಟ್ ಸ್ವಲ್ಪ ಜನಕ್ಕೆ ಅದ್ರದ್ದು ಕೂಡ ಅರಿವಿರೋದಿಲ್ಲ. ಸೊ ಅರಿವು ಮೂಡಿಸುವಂಥ ಕೆಲಸನ ನಾವು ಮಾಡ್ತಾ ಇದೀವಿ ಅಷ್ಟೇ. ಯಾಕಂದರೆ ಯೂಟ್ಯೂಬಲ್ಲಿ ನಾವು ಏನು ವೀಡಿಯೋಸ್ ಮಾಡ್ತೀವಿ ಇದು ಎಜುಕೇಷನ್ ಮತ್ತು ನಿಮ್ಮ ಒಂದು ನಾಲೆಡ್ಜ್ ಪರ್ಪಸ್ಗೋಸ್ಕರ ನಾವು ಮಾಡೋದು. ಸೊ ದಯವಿಟ್ಟು ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಸೊ ಮಾಡಲ್ಲ ಸರ್ ಇದು ಸರ್ 2014 ಮಾಡಲು, ಸೆಕೆಂಡ್ ಓನರ್ ಆಗಿದೆ ಗಾಡಿ. 70,000 ಡ್ರಿವನ್ ಆಗಿದೆ. ಓಕೆ, 3,85,000 ಆಸ್ಕಿಂಗ್ ಪ್ರೈಸ್ ಇದೆ. ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 385, 3,85,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಅಪ್ ಟು 70 to 80% ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟು ಇನೋವಾ, ಅದು ಕೂಡ ಡೀಸೆಲ್ ವೇರಿಯಂಟು. ಸೊ ನೀವು ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಎಲ್ಲರೂ ಕೂಡ ಬರುತ್ತೆ. ಯಾವ ವೇರಿಯಂಟು ಸರ್ ಇದು? ಸರ್ G ವೇರಿಯಂಟು. ಓಕೆ, ಮಾಡಲ್ ಇದು 2009 ಮಾಡಲು, ಸಿಂಗಲ್ ಓನರ್ ಆಗಿದೆ ಗಾಡಿ. ಎಷ್ಟು ಓಡಿದೆ ಇದು? 1,75,000 ಓಡಿದೆ. ಓಕೆ, 1,75,000 ಕಿಲೋಮೀಟರ್ ಡ್ರಿವನ್, 12-13 ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಬಂದು ನಿಮಗೆ ರಿಜಿಸ್ಟ್ರೇಷನ್ ಎಲ್ಲಿದಪ್ಪ ಇದು ಅಂದರೆ K02 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್? ಸರ್ 6.5 ಲಕ್ಷ ರೂಪಾಯಿ ಪ್ರೈಸ್ ಹೇಳ್ತಿದ್ದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ, 6.5 ಲಕ್ಷ, 6,50,000. ನಾವು ತುಂಬ ಕಡೆ ವೀಡಿಯೋಸ್ ಮಾಡಿದ್ದೀವಿ. ನಿಮಗೆ 3.5 ಲಕ್ಷ, 4 ಲಕ್ಷಕ್ಕೂ ನಾವು ಇನೋವಾ ಮಾಡಿದ್ವಿ. ಬಟ್ ಏನಂದರೆ ನಿಮಗೆ ಕಂಡೀಷನ್ ಮ್ಯಾಟರ್ ಆಗುತ್ತೆ. ಸರ್ ನಮಗೆ ಕಡಿಮೆ ಬಜೆಟಲ್ಲಿ ಬೇಕು ಅನ್ನೋರು ಕಂಡೀಷನ್ ನೋಡೋ ಆಗಿಲ್ಲ. ಸೊ ನಮಗೆ ಕಂಡೀಷನ್ ಬೇಕು ಅನ್ನೋರು ಕಡಿಮೆ ಬಜೆಟಲ್ಲಿ ನೋಡೋಕ್ಕಾಗೋದಿಲ್ಲ. ಎರಡೂ ಕೂಡ ನಿಮಗೆ ಒಟ್ಟಿಗೆ ಸಿಕ್ಕರೆ ಅದು ನಿಮ್ಮ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ಸೊ ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು, ಒಂದ್ಸಲ ಬಂದು ಟೆಸ್ಟ್ ರೈಡು ಕೂಡ ನೀವು ನೋಡ್ಬೋದು. ನಿಮ್ಗೆ ಏನಾದರೂ ಗಾಡಿ ವರ್ತ್ ಅಂತ ಅನ್ಸಿದ್ರೆ, ಇಷ್ಟ ಆಯಿತು ಅಂದರೆ ಖಂಡಿತವಾಗಿ ನೀವು ಪರ್ಚೇಸ್ ಮಾಡ್ಬೋದು. ನಾವು ವೀಡಿಯೋದಲ್ಲಿ ನಾವು ನಿಮ್ಗೆ ತಿಳಿಸ್ಕೊಟ್ಟಿರ್ತೀವಿ ಸರ್, ಚೆಕ್ ಮಾಡಿ ತೊಗೊಳ್ಳಿ ಅಂತ. ಏನಕ್ಕೆ ನಾವೆಲ್ಲೂ ಕೂಡ ನಿಮಗೆ ತೊಗೊಳ್ಳಿ ಅಂತ ನಾವು ಪ್ರಿಫರ್ ಮಾಡೋದಿಲ್ಲ ಸರ್. ನಿಮ್ಗೆ ಏನಿರುತ್ತೆ ನಿಮ್ಗೆ ಇಷ್ಟ ಬರಬೇಕು. ಸೊ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಪ್ರೊಸೀಡ್ ಮಾಡಬೇಕಾಗತ್ತೆ. ಬಟ್ ಎಲ್ಲೆಲ್ಲಿ ಯಾವ್ಯಾವ ಶೋರೂಮಲ್ಲಿ ಏನೇನು ಕಲೆಕ್ಷನ್ಸ್ ಇರುತ್ತೆ ಅದು ಮಾತ್ರ ತೋರಿಸೋದು ನಮ್ಮ ಒಂದು ಕೆಲಸ ಆಗಿರುತ್ತೆ ಸರ್. ಎಲ್ಲಿ ತೊಗೋಬೇಕು, ಎಲ್ಲಿ ಬಿಡಬೇಕು, ತೊಗೊಳ್ಳ ಬೇಡವಾ, ಇದೆಲ್ಲರೂ ಕೂಡ ನಿಮ್ಮ ಒಂದು ಡಿಸಿಷನ್ಗೆ ಇದಾಗಿರುತ್ತೆ ಸರ್. ಸೊ ನೆಕ್ಸ್ಟು ರೆನಾಲ್ಟ್ ಡಸ್ಟರ್. ಸೊ ನೀವು ನೋಡ್ತಾ ಇರ್ಬೋದು, ವಿತ್ ಅಲವೆಲ್ಸ್ ಇರುವಂಥದ್ದು K55 ಅಂದರೆ ಇದು ಕೂಡ ನಿಮಗೆ ಲೋಕಲ್ ಮೈಸೂರು ಪಾಸಿಂಗ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಗಾಡಿ ಕಂಡೀಷನ್ ಚೆನ್ನಾಗಿರುತ್ತೆ, ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಇದು ಬಂದು ನಿಮಗೆ ಡೀಸೆಲ್ ಅಲ್ಲ ಸರ್? ಇದು ಹೌದು, ಡೀಸೆಲ್ ವೇರಿಯಂಟ್. ಬ್ಯಾಕ್ ವೈಫರ್, ಡಿಫಾಗರ್, ಅಲವೆಲ್ಸ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮು, ಏರ್ ಬ್ಯಾಗು, ABS ಪ್ರತಿಯೊಂದು ಕೂಡ ಇರುವಂಥ ಗಾಡಿ ಇದೆ. ಏರ್ ಬ್ಯಾಗ್ ಇದೆಯಾ ಇದು? ಹೌದು ಸರ್, ಇದೆ. ಓಕೆ, ಮಾಡಲ್ ಇದು ಸರ್ 2015 ಮಾಡಲು, ಸೆಕೆಂಡ್ ಓನರ್ ಆಗಿದೆ ಗಾಡಿ. ಓಕೆ, ಎಷ್ಟು ಓಡಿದೆ? 60,000 ಡ್ರಿವನ್ ಆಗಿದೆ. ಎಷ್ಟು? 60,000 ಕಿಲೋಮೀಟರ್ ಡ್ರಿವನ್ ಆಗಿರುವಂಥ ಡೀಸೆಲ್ ಗಾಡಿ ಇದು. 85 PS 110 ಸರ್? 85 PS. ಓಕೆ, 85 ಅಂದರೆ ನೀವು ಆರಾಮಾಗಿ ಒಂದು 17-18+ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ವಲ್ಪ ಜನ ಸರ್ 20+ ಬರುತ್ತೆ, 22 ಬರುತ್ತೆ ಅಂತ ಹೇಳ್ತೀರಾ. ಸೊ ನೀವು ಹೇಗೆ ಓಡಿಸ್ತೀರಾ, ಸೊ ಅದ್ರ ಮೇಲೆ ನಿಮಗೆ ಮೈಲೇಜ್ ಡಿಪೆಂಡ್ ಆಗಿರುತ್ತೆ. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ 5,75,000 ಆಸ್ಕಿಂಗ್ ಪ್ರೈಸ್ ಇದೆ. ಅದರಲ್ಲೂ ಸ್ಲೈಟ್ ಆಗಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 575. ಓಕೆ, 5,75,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ನಿಮಗೆ ಮಾರ್ಕೆಟ್ ಪ್ರೈಸ್ನ ನೀವು ಕಂಪೇರ್ ಮಾಡ್ಕೊಳ್ಳಿ, ನಿಮಗೆ ವರ್ತ್ ಅಂತ ಖಂಡಿತವಾಗಿ ಅನಿಸುತ್ತೆ. ಬಂದು ಒಂದ್ಸಲ ವಿಸಿಟ್ ಮಾಡಿ. ಸೊ ಖಂಡಿತ ನಿಮಗೂ ಕೂಡ ಖುಷಿ ಆಗುತ್ತೆ. ನೆಕ್ಸ್ಟ್ ನೀವು ನೋಡ್ತಾ ಹೋಗೋದು ಬೆನ್ಸ್ ಕೂಡ ಇರುತ್ತೆ. ಸೊ ವಿತ್ ಅಲವೆಲ್ಸು ಇದ್ರದ್ದೆಲ್ಲ ಫೀಚರ್ಸ್ ನಾವು ಹೇಳ್ಕೊಂಡೋದ್ರೆ, ಸೊ ಅದಕ್ಕೆ ಒಂದು ಲಾಂಗ್ ವಿಡಿಯೋ ನಾವು ಮಾಡಬೇಕಾಗುತ್ತೆ. ಯಾವುದು ಸರ್ ಇದು ಬೆನ್ಸಲ್ಲಿ? ಇದು ಸರ್ ಇದು 200 GLA. ಓಕೆ, ಮಾಡಲ್ ಇದು ಸರ್ 2016 ಮಾಡಲ್. ಇದು ಓನರ್, ಸೆಕೆಂಡ್ ಓನರ್ ಆಗಿದೆ. ಎಷ್ಟು ಓಡಿದೆ ಸರ್? ಸರ್ 1 ಲಕ್ಷ ಡ್ರಿವನ್ ಆಗಿದೆ. ಡೀಸೆಲ್ ಅಲ್ವಾ ಇದು? ಡೀಸೆಲ್ ವೇರಿಯಂಟು. ಓಕೆ, ಡೀಸೆಲು, ಅದು ಕೂಡ ಮ್ಯಾನ್ಯುವಲ್ ಅಲ್ಲ ಇದು? ಆಟೋಮೆಟಿಕ್. ಓಕೆ, ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲಾನು ಕೂಡ ಇರುವಂಥದ್ದು. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ 19 ಲಕ್ಷ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಓಕೆ, 19 ಲಕ್ಷ ಅಂದರೆ 19 lakhs ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಸೊ ಮಾರ್ಕೆಟ್ ಪ್ರೈಸ್ ಚೆಕ್ ಮಾಡ್ಕೊಳ್ಳಿ, ನಿಮಗೆ ವರ್ತ್ ಅಂತ ಅನ್ಸಿದ್ರೆ ಖಂಡಿತವಾಗಿ ನೀವು ವಿಸಿಟ್ ಮಾಡ್ಬೋದು. ಲೋನ್ ಅಂತ ಹೇಳಿದ್ರೆ ನೀವು 80 to 90%, ಯಾಕಂದರೆ ಇವೆಲ್ಲನೂ ಕೂಡ ಲಕ್ಸರಿ ವೆಹಿಕಲ್ ಸೆಗ್ಮೆಂಟ್ ಆದ್ದರಿಂದ ನಿಮಗೆ 80 to 90% ಲೋನು ಆರಾಮಾಗಿ ನಿಮ್ಗೆ ಆಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಕಾರ್ ಝೋನ್ ಇದು ಬಂದು ನಿಮಗೆ ಮೈಸೂರಲ್ಲಿ ಇರುವಂಥ ಪ್ರೀ ಓನ್ಡ್ ಕಾರ್ ಶೋರೂಮ್. ಎಲ್ಲಪ್ಪ ಅಂದರೆ ನಿಮಗೆ ಮೈಸೂರಿನ ರಿಂಗ್ ರೋಡ್ ಬರುತ್ತೆ, ಅಂದರೆ NH ನಾರಾಯಣ ಹೃದಯ ಹಾಸ್ಪಿಟಲ್ ಇರುತ್ತೆ. ಸೊ ಹಾಸ್ಪಿಟಲ್ಗಿಂತ ಸ್ವಲ್ಪ ಒಂದು 200 meters ದೂರದಲ್ಲಿ ಈ ಒಂದು ಶೋರೂಮ್ ಬರುತ್ತೆ. ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ಸ್ನ ನಾವು ವಿಡಿಯೋದಲ್ಲೂ ಕೂಡ ಹಾಕಿರ್ತೀವಿ. ಜೊತೆಗೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಪೂರ್ತಿ ಅಡ್ರೆಸ್ಸು, ಜೊತೆಗೆ ನಿಮಗೆ ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ಇರುತ್ತೆ. ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಇಲ್ಲಿಗೆ ಬರ್ಬೋದು. ಇಲ್ಲಾಂದರೆ ಕಾರ್ ಝೋನ್ ಮೈಸೂರು ಅಂತ ಹೇಳಿ ನೀವು ಗೂಗಲ್ ಇದರಲ್ಲಿ ಟೈಪ್ ಮಾಡಿದ್ರು ಕೂಡ, ಕ್ರೋಮಲ್ಲಿ, ಬ್ರೌಸರ್ಸಲ್ಲಿ ಯಾವ್ದ್ರಲ್ಲಾದರೂ ಯೂಸ್ ಮಾಡ್ಕೊಳ್ಳಿ. ಸೊ ಯಾವ್ದ್ರಲ್ಲಾದರೂ ಟೈಪ್ ಮಾಡಿದ್ರು ಕೂಡ ನಿಮಗೆ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಲೊಕೇಶನ್ ಎಲ್ಲಿರುತ್ತೆ ಮತ್ತು ಅಡ್ರೆಸ್ ಏನಿರುತ್ತೆ ಎಲ್ಲನೂ ಕೂಡ ಸಿಗುತ್ತೆ. ನಿಮಗೆ ಲೋನ್ ಆಗಬೇಕು ಅಂದರೆ ನೀವು ಸ್ಯಾಲ್ರಿಡ್ ಆಗಿದ್ರೆ ನಿಮ್ಮ ಒಂದು ಪೇ ಸ್ಲಿಪ್ ಜೊತೆ ನಿಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕಾಗುತ್ತೆ. ನೀವು ಅಕಸ್ಮಾತಾಗಿ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ ನಿಮ್ಮ ಒಂದು ಬಿಸ್ನೆಸ್ ಪ್ರೂಫ್ ಏನಿರುತ್ತೆ ಅದ್ರ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ಕೂಡ ಕೊಡಬೇಕಾಗುತ್ತೆ. ಸ್ವಲ್ಪ ಜನ ರೈತರು ಕೂಡ ತಗೋಬೇಕು ಅಂದರೆ ಖಂಡಿತವಾಗಿ ತಗೋಬಹುದು. ನಿಮ್ಮ ಒಂದು RTGS ಅಂತ ಏನು ಹೇಳ್ತೀರಾ ಸರ್? RTC ಡಾಕ್ಯುಮೆಂಟ್ಸ್, ಹೊಲ ಗದ್ದೆಗಳ್ದೆಲ್ಲ ಏನು ಡಾಕ್ಯುಮೆಂಟ್ಸ್ ಇರುತ್ತೆ ಅದನ್ನು ಕೊಡಬೇಕಾಗುತ್ತೆ. ಸೊ ಓನ್ ಹೌಸ್ ಇದ್ರೂ ಕೂಡ ನಿಮಗೆ ಲೋನ್ ಆಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಒಂದು ಲೋನಿನ ಅಂದರೆ ಸಾಲದ ಮೌಲ್ಯ ಮೊತ್ತ ಅಂತ ಏನು ಹೇಳ್ತೀವಿ ಅದು ನಿಮಗೆ ನಿರ್ಧಾರ ಆಗುತ್ತೆ. ಸರ್ ನಿಮ್ಮದ್ರ ಇರುವಂಥ ಕಾರ್ ಕಂಡೀಷನ್ ಎಲ್ಲ ಯಾವ ರೀತಿ ಇರುತ್ತೆ ಸರ್? ಸರ್ ಆಲ್ಮೋಸ್ಟ್
ಕಂಡೀಷನ್ ವೆಹಿಕಲ್ಸೇ ನಮ್ಮ ಹತ್ರ ಇರುತ್ತೆ. ಓಕೆ 90% ವೆಹಿಕಲ್ಸ್ ಯಾವುದು ನಿಮಗೆ ಇಲ್ಲಿ ತಗೊಂಡೋದ್ಮೇಲೆ ಖರ್ಚು ಮಾಡೋ ಅಂಥದ್ದು ಯಾವುದು ಇರೋದಿಲ್ಲ. ಎಲ್ಲ ಏನೈತೆ ರೆಡಿ ಮಾಡಿಸಿ ಇಟ್ಟಿರ್ತೀವಿ ನಾವು. ರೆಡಿ ವೆಹಿಕಲ್ಸ್ ಇರುತ್ತೆ, ತಗೊಂಡೋಗ್ಬೇಕು, ಪೂಜೆ ಮಾಡಿಸ್ಬೇಕು, ಓಡಿಸ್ಬೇಕಷ್ಟೇ. ಓಕೆ ಹೌದು. ಓಕೆ, ಸೊ ನೋಡಿದ್ರಲ್ಲ, ಸೊ ಇಲ್ಲಿರುವಂಥ ಪ್ರತಿಯೊಂದು ವೆಹಿಕಲ್ಸ್ ಕೂಡ ಒಳ್ಳೆ ಕಂಡೀಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಬೇಕು ಅನ್ನೋರು ದಯವಿಟ್ಟು ಒಂದ್ಸಲ ವಿಸಿಟ್ ಮಾಡಿ ನಿಮಗೆ ಇಷ್ಟ ಇದ್ರೆ ಮಾತ್ರ ನೀವು ಪ್ರೊಸೀಡ್ ಮಾಡ್ಬೋದು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಒಂದು ಗಾಡಿಗಳು ನೀವೇನು ಹುಡುಕ್ತಾ ಇರ್ತೀರ ಅದನ್ನು ತೋರಿಸುವಂಥ ಪ್ರಯತ್ನ ಮಾತ್ರ ಇದಾಗಿರುತ್ತೆ ಹೊರತು ನಿಮಗೆ ತೊಗೊಳ್ಳಿ ಅಂತ ನಾವು ಯಾವುದೇ ಶೋರೂಮಲ್ಲೂ ಕೂಡ ಪ್ರಿಫರ್ ಮಾಡೋದಿಲ್ಲ. ಸೊ ನೀವು ಬಂದು ನೋಡಿ ಇಷ್ಟ ಆಗಿರೋ ತೊಗೋಬೋದು. ಸ್ವಲ್ಪ ಜನ ಸರ್ ಹೊಸ ಕಾರೇ ಸಿಗುತ್ತೆ ಆ ಪ್ರೈಸ್ಗೆ ಏನಾದ್ರು, ದಯವಿಟ್ಟು ಹೊಸ ಶೋರೂಮ್ನೇ ವಿಸಿಟ್ ಮಾಡಿ. ಸೊ ಅಲ್ಲೂ ಕೂಡ ನಿಮ್ಮ ಫೇವ್ರೇಟ್ ಕಲರೇ ಸಿಗುತ್ತೆ, ನಿಮಗೆ ಬೇಕಾಗಿರೋ ಗಾಡಿ ಸಿಗುತ್ತೆ, ನಿಮ್ಮ ಒಂದು ಫೇವ್ರೇಟ್ ವೇರಿಯಂಟ್ ಸಿಗುತ್ತೆ, 0 ಕಿಲೋಮೀಟರ್ ಕೂಡ ಓಡಿರುತ್ತೆ. ಈ ಗಾಡಿ ಈ ಶೋರೂಮ್ದು ಏನಿರುತ್ತೆ ನಾವು ವೀಡಿಯೋಸ್ ಮಾಡೋದು, ಯಾರು ಸೆಕೆಂಡ್ಸ್ ನೋಡ್ತಾ ಇದ್ದೀರಾ ಅದು ಕೂಡ ಬೆಸ್ಟ್ ಪ್ರೈಸಲ್ಲಿ ನೋಡ್ತಾ ಇದ್ದೀರಾ, ಮತ್ತು ನೀವು ನೋಡ್ತಾ ಇರೋಂಥ ಕಲೆಕ್ಷನ್ಸ್ ಇಲ್ಲಿ ಇದೆಯೇ ಇಲ್ವ ಅಂತ ತೋರಿಸೋ ಒಂದು ಸಣ್ಣ ಪ್ರಯತ್ನ ಇದಾಗಿರುತ್ತೆ.